ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಮ್ಮದು ಊರಲ್ಲಿ ಜಾತ್ರೆ. ಸೊ ಈ ವ್ಲಾಗ್ ಟ್ಯೂಸ್ಡೇದಾಗಿದೆ. ನಮ್ಮ ಊರಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನದ್ದು ಜಾತ್ರೆ ನಡೀತಾ ಇತ್ತು ಇವತ್ತು. ಸೊ ಅದಕ್ಕೆ ನಾವು ಹೋಗೋಕ್ಕೆ ಅಂತ ಹೇಳಿ ಎಲ್ಲರೂ ರೆಡಿಯಾಗಿದ್ವಿ. ಅದಕ್ಕಿಂತ ಮುಂಚೆ ದೇವರದ್ದು ಮೆರವಣಿಗೆ ಬರುತ್ತೆ ಫ್ರೆಂಡ್ಸ್. ದೇವರನ್ನ ಎಲ್ಲಿ ತನಕ ದೇವ್ರದ್ದು ಗಾಡಿ ಇರುತ್ತಲ್ವ ಅಲ್ಲಿ ತನಕ ದೇವರಿಗೆ ಮೆರವಣಿಗೆ ಮಾಡ್ಕೊಂಡು ಕರ್ಕೊಬರ್ತಾರೆ. ಅದ್ರ ಜೊತೆಗೆ ಭಕ್ತಾದಿಗಳು ಮೆರವಣಿಗೆಯಲ್ಲಿ ಬರ್ತಾರೆ. ಮತ್ತು ನೋಡಿ ಸರ್ಕಲಿಗೆ ಬಂದಿದೆ. ನಾವು ವೇಟ್ ಮಾಡ್ತಾ ಇದ್ವಿ ಎಲ್ಲರೂ ದೇವರಿಗೆ ಇಲ್ಲೇ ಹಣ್ಕಾಯಿ ಮಾಡ್ಸೋಕ್ಕೆ. ಅಂದರೆ ಕೆಲವೊಬ್ಬರು ಏನು ಮಾಡ್ತಾರೆ, ಎಲ್ಲಿಗೆ ಬರುತ್ತಲ್ಲ ಅವ್ರವ್ರ ಮನೆ ಬಾಗಿಲಿಗೆ ಅವರಲ್ಲೇ ಹಣ್ಕಾಯಿ ಮಾಡಿಸ್ಬಿಡ್ತಾರೆ. ಕೆಲವೊಬ್ಬರು ದೇವಸ್ಥಾನಕ್ಕೆ ಹೋಗಿ ಹಣ್ಕಾಯಿನ ಮಾಡ್ತಾರೆ. ದೂರ ಇದ್ದವರು ಜಾತ್ರೆಗೆ ದೇವಸ್ಥಾನಕ್ಕೆ ಬಂದಿರ್ತಾರಲ್ಲ ಅಲ್ಲೇ ಮಾಡ್ತಾರೆ. ಯಾಕಂದರೆ ಎಲ್ಲರ ಮನೆ ಬಾಗಿಲಿಗೂ ದೇವರದ್ದು ಮೆರವಣಿಗೆ ಇರಲ್ಲ. ಎಲ್ಲಿ ತನಕ ದೇವ್ರದ್ದು ಗಾಡಿ ಇರುತ್ತೆ ಅಲ್ಲಿ ತನಕನೇ ಮೆರವಣಿಗೆ ಮಾಡಿಸ್ತಾರೆ ದೇವರನ್ನ. ಅದೇ ನಾವು ನಮ್ಮ ಮನೆ ಹತ್ರ ಬರೋದನ್ನು ಕಾಯ್ತಾ ಇದ್ವಿ. ಅದ್ರ ಜೊತೆಗೆ ವೀರಭದ್ರ ಸ್ವಾಮಿ ದೇವಸ್ಥಾನದ್ದು ಜಾತ್ರೆ ಆಗಿದ್ದಕ್ಕೆ ಗುಗ್ಗಳ ಮಾಡಿಸ್ತಾರೆ ಫ್ರೆಂಡ್ಸ್. ಅದೇ ಗುಗ್ಗಳ ಇದು. ನಾನು ಫುಲ್ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ನೀವು ಫುಲ್ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ಫ್ರೆಂಡ್ಸ್. ಜಾತ್ರೆಯಿಂದ ಹಿಡಿದು ಗುಗ್ಗಳ ಮತ್ತು ನಾವು ದೇವಸ್ಥಾನಕ್ಕೆ ಹೋಗಿದ್ದು ಎಲ್ಲ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಅಲ್ಲ ನೀವು ಕೊಡೋದು ಇದೆ. ಫ್ರೆಂಡ್ಸ್, ಅವರನ್ನು ನಾವು ಇಲ್ಲಿ ಮನೆ ಒಳಗೆ ಕರೆದು ಗುಗ್ಗಳ ಮಾಡಿಸ್ತಾ ಇದ್ದೀವಿ. ದೇವ್ರದ್ದು ಆರಾಧನೆ ಮಾಡ್ತಾ ದೇವ್ರದ್ದು ಕಥೆ ಇಲ್ಲಿ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ನಮ್ಮಲ್ಲಿ ಒಂದು ನಂಬಿಕೆ ಅಂತ ಹೇಳ್ಬೋದು. ನಾವು ನಂಬ್ತೀವಿ. ಒಳಗೆ ಈ ಥರ ಮನೆ ಒಳಗೆ ಕರೆದು ಅವ್ರನ್ನ ಗುಗ್ಗಳ ಮಾಡಿಸೋದ್ರಿಂದ ಏನೇ ನೆಗೆಟಿವ್ ಎನರ್ಜಿ ಅಥವಾ ನೆಗೆಟಿವಿಟಿ ಏನಾದ್ರು ಇದ್ದರೆ ಅದು
ಸರಿ ಆಗುತ್ತೆ ಅಂತ ಹೇಳಿ ಒಂದು ನಂಬಿಕೆ. ಒಬ್ಬೊಬ್ರದ್ದು ಒಂದೊಂಥರ ನಂಬಿಕೆ, ಒಬ್ಬೊಬ್ರದ್ದು ದೇವ್ರದ್ದು ಆರಾಧನೆ ಬೇರೆ ಬೇರೆ ಥರ ಇರುತ್ತೆ. ಎಲ್ಲರದ್ದು ಕಲ್ಚರ್ಸ್ ಬೇರೆ ಬೇರೆ ಇರುತ್ತಲ್ವ. ಸೊ ನಮ್ಮದು ಈ ಥರ ಕಲ್ಚರ್ ಇದೆ ನೋಡಿ. ಯಾರು ಲಿಂಗಾಯತರು ಇರ್ತಾರೆ ಅವರಿಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಇಲ್ಲಿ ದೇವ್ರದ್ದವರು ಏನಿದೆ ಕಥೆನ ಹೇಳ್ತಾ ದೇವ್ರದ್ದು ಆರಾಧನೆ ಮಾಡ್ತಾ ಇದ್ದಾರೆ. ನಾವಿಲ್ಲಿ ಅವರಿಗೆ ಕಾಣಿಕೆ ಕೊಟ್ಟು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ತಗೊತಾ ಇದ್ದೀವಿ. ಆಮೇಲೆ ಅವ್ರ ಜೊತೆಗೆ ನಾವು ಹೋಗ್ತೀವಿ ಮೆರವಣಿಗೆ. ದೇವ್ರದ್ದು ಏನು ಮಾಡ್ತಾ ಇದ್ದಾರಲ್ಲ ಅವ್ರ ಜೊತೆಗೆ ನಾವು ಹೋಗ್ತೀವಿ. ದೇವ್ರದ್ದು ಮೆರವಣಿಗೆ ಜೊತೆಗೆ ಹೋಗೋದು ಅದರಿಂದ ಎಲ್ಲರೂ ಹೋಗೋದು ಶ್ರೇಷ್ಠ ಅಂತಾರೆ. ಅದೇ ಅಲ್ಲಿ ನಾವು ಇಲ್ಲಿ ನಮಸ್ಕಾರ ಮಾಡಿ ಅವ್ರ ಜೊತೆಗೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಮೆರವಣಿಗೆ ಜೊತೆಗೆ. ಇಲ್ಲಿ ಸಣ್ಣದೊಂದು ಬಸವಣ್ಣನ ದೇವಸ್ಥಾನ ಇದೆ. ಅಲ್ಲಿನೂ ಪೂಜೆ ಮಾಡ್ತಾರೆ. ದೇವ್ರನ್ನ ಗಡಿ ಎಲ್ಲಿ ತನಕ ಇದೆ ಅಲ್ಲಿ ತನಕ ಮೆರವಣಿಗೆ ಹೋಗಿ ಅಲ್ಲಿ ಪೂಜೆ ಮುಗಿಸಿ ಮತ್ತು ಮೇನ್ ದೇವಸ್ಥಾನ ಎಲ್ಲಿ ಜಾತ್ರೆ ನಡೀತಾ ಇದೆಯಲ್ಲ ಫ್ರೆಂಡ್ಸ್, ಅಲ್ಲಿ ದೇವರನ್ನ ಕರ್ಕೊಂಡೋಗಿ ಕೂರಿಸ್ತಾರೆ. ಅದೇ ನಾವು ಇಲ್ಲಿಗ ಪೂಜೆ ಎಲ್ಲ ಮುಗಿಸಿ ಇಲ್ಲಿ ಬಸವಣ್ಣ ದೇವಸ್ಥಾನದಲ್ಲಿ ಇಲ್ಲಿಗ ಪೂಜೆ ಮುಗಿಸಿ ನಾವು ವೀರಭದ್ರ ದೇವಸ್ಥಾನಕ್ಕೆ ಅಲ್ಲಿಂದ ನಾವು ಮತ್ತೆ ಮೇನ್ ಜಾತ್ರೆ ಎಲ್ಲಿ ನಡೀತಾ ಇದೆ ಅಲ್ಲಿಗೆ ಹೋಗ್ತೀವಿ ಮೆರವಣಿಗೆ ಜೊತೆನೆ. ಕಟ್ಟಿಕೊಂಡು ಕುಣಿಯುವುದು ಈ ಗ್ರಾಮದಲ್ಲಿ
ಇಲ್ಲಿಂದ ನಾವು ಇವಾಗ ಜಾತ್ರೆ ಎಲ್ಲಿ ನಡೀತಾ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಇಲ್ಲಿಂದ ಮೆರವಣಿಗೆಯಿಂದ ದೇವ್ರನ್ನ ಕರ್ಕೊಂಡೋಗಿ ಅಲ್ಲಿ ಕೂರಿಸಿ ಅಲ್ಲಿ ಪೂಜೆ ನಡೆಯುತ್ತೆ. ಅದೇ ನಡ್ಕೊಂಡು ನಾವು ಎಲ್ಲರೂ ಫುಲ್ ವಿಡಿಯೋನ ನೋಡಿ ಸ್ಕಿಪ್ ಮಾಡ್ತೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಫುಲ್ ವಿಡಿಯೋನ ಶೇರ್ ಮಾಡಿದ್ದೀನಿ. ಫುಲ್ ವಿಡಿಯೋನ ನೋಡಿ ಫ್ರೆಂಡ್ಸ್. ನೀನಕ್ಕೆ ಮಧ್ಯ ಬರ್ಬೇಕ, ಮುಂದೋಗ. ಎಷ್ಟು ಗಂಟೆ? ಹಾಗಾದ್ರೆ ಸುಮಾರು ಮರಿ ಆಗ್ತಾವ ನಿಮಗೆ. ಜಿಮ್ಮಿದು ಎರಡು ಬದುಕೋದಿಲ್ಲ ಅದು ಸುಮ್ಮನೆ. ಹಾಂ, ಎರಡು ಹೆಣ್ಣ ನಾವು ತಗೊಂಡೋಗಿದ್ದು ಇಲ್ಲ, ಉಳಿಲಿಲ್ಲ ಅವು. ನಾವು ಎರಡು ತಗೊಂಡೋಗಿದ್ವಿ. ಅವು ಸಣ್ಣಕ್ಕಿದ್ದಾಗಲೇ ಒಂದು ಸತ್ತೋಯ್ತಾ. ಇನ್ನೊಂದು ಸುಮಾರು ದೊಡ್ಡಾಗಿತ್ತು ಕಣೆ. ಅದು ಹೊರಗೆ ಬಿಟ್ಟಿದ್ದು ಬಂದೇ ಇಲ್ಲ. ಎಲ್ಲಿ ಹೋಯ್ತು ಏನು ಅಂತಲೇ ಗೊತ್ತಾಗಿಲ್ಲ. ಅದೇ ಚೆನ್ನಾಗಿತ್ತು ಅದು. ಬಾಕ್ಸರ್ ಅಂತೂ ನನಗಿನ್ನೂ ಹಿಂಗೆ ಕಣ್ಣು ಮುಂದೆ ಇದಾದಂಗೆ ಆಗತ್ತೆ. ಅದ್ರ ಜೊತೆಗೆ ಇದು ಆಗಲೇ ಕಟ್ ಮಾಡಿ ಮಂಗಳಾರತಿ ಆಗತ್ತೆ. ಆಮೇಲೆಲ್ಲ ತೀರ್ಥ ಪ್ರಸಾದ ಸ್ವಲ್ಪ ಒಂಚೂರು ಅಡ್ಗೆ ಸರ್ಕಾರ
ನಾ ಹೊಡಿತೀನಿ ಮತ್ತೆ ನಾ ಹೇಳಿದ್ದೀನಿ. ಇಲ್ಲಲ್ಲ ಸಿಕ್ಕಿರೋ ದುಡ್ಡನ್ನ ಇದಕ್ಕೆ ಹಾಕೋಣ ಹುಡುಗಿಗೆ. ಬೇರೆ ದುಡ್ಡನ್ನ ನಾನು ತಗ್ಸ್ಕೊಡ್ತೀನಿ ನನ್ನ ದುಡ್ಡಿಂದ. ಅಲ್ಲಿ ಯಾರಾದ್ರೂ